ಕಡಲಬರಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ದೇವಸ್ಥಾನಗಳಲ್ಲಿ ಮಾಡುವಂಥ ಒಂದು ತಿಳಿಸಾರನ್ನು ಹೇಗೆ ಮಾಡುವುದು ಅಂತ ನೋಡುವ ಬನ್ನಿ. ಇಲ್ಲಿ ನಾನು ಇಬ್ಬರಿಗೆ ಆಗುವಷ್ಟು ಸಾರನ್ನು ಹೇಗೆ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಇದೀಗ 2 ಟೊಮೆಟೊ ತೆಗೆದುಕೊಂಡಿದ್ದೇನೆ. ಒಂದು ದೊಡ್ಡದುಂಟು, ಒಂದು ಸ್ವಲ್ಪ ಸಣ್ಣದು. ಇದನ್ನೀಗ ಒಂದು 3-4 ವಿಷಲ್ ಇಟ್ಟು ಬೇಯಿಸ್ತಾ ಇದ್ದೇನೆ ಕುಕ್ಕರಲ್ಲಿ. ಅಂದರೆ ಇದು ಸಿಪ್ಪೆ ಚೆನ್ನಾಗಿ ಬರಬೇಕು, ಅಷ್ಟರ ತನಕ ಬೇಯಬೇಕು. ಈಗ ಇನ್ನೊಂದು ಕಡೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಇದರ ಜೊತೆಗೆ ಇದಕ್ಕೆ ಒಂದು 4 ಉದ್ದ ಮೆಣಸನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮಸಾಲೆ ಹುರಿಯುವಾಗ ನೀವು ಫ್ಲೇಮನ್ನು ಮೀಡಿಯಮ್ ಅಥವಾ ಲೋ ಇಡಿ, ಹೈ ಇಡಲಿಕ್ಕೆ ಹೋಗಬೇಡಿ. ಹೈ ಇಟ್ಟರೆ ಒಮ್ಮೆಲೆ ಎಲ್ಲ ಕರಟಿ ಹೋಗ್ತದೆ. ಈಗ ಇದಕ್ಕೊಂದು 1/4 ಚಮಚದಷ್ಟು ಮೆಂತೆ ಕಾಳು ಹಾಕಿದೆ. ಒಂದೊಂದೇ ಸಂಬಾರ ಪದಾರ್ಥಗಳನ್ನು ಹಾಕಿದ ತಕ್ಷಣ ನೀವು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈಗ ಮೊದಲಿಗೆ ಹಾಕುವಂಥದ್ದು ಬೇಗ ಸೀದು ಹೋಗದೇ ಇರುವಂಥದ್ದನ್ನು, ಅಂದರೆ ಜೀರಿಗೆ ಎಲ್ಲ ಫಸ್ಟಿಗೆ ಹಾಕಿದರೆ ಅದೆಲ್ಲ ಬೇಗ ಸೀದು ಹೋಗ್ತದೆ, ಹಾಗಾಗಿ ಅದನ್ನು ಕೊನೆಗೆ ಹಾಕೋದು. ಈಗ ನೋಡಿ, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಕಿದೆ. ಉದ್ದಿನಬೇಳೆಯಲ್ಲಿ ಕೂಡ ಪರಿಮಳ ಒಳ್ಳೆ ಬರ್ತದೆ. ನಂತರ ಕರಿಬೇವು, ಒಂದು ಕಡ್ಡಿಯಲ್ಲಿರುವಂಥ ಎಲ್ಲ ಎಲೆ ಹಾಕಬೇಕು. ಫ್ರೆಶ್ ಇದ್ದಷ್ಟು ಒಳ್ಳೆಯದಾಗ್ತದೆ. ಹೀಗೆ ಒಂದೊಂದೇ ಮಸಾಲೆಗಳನ್ನು ಹಾಕಿದ ನಂತರ ಅದನ್ನು ಮಗ್ಸ್ತಾ ಇರಿ, ಕೈ ಬಿಡಬೇಡಿ. ನಂತರ ಈಗ ಇದಕ್ಕೆ ಒಂದು 3/4 ಚಮಚದಷ್ಟು ಸಾಕು ಕೊತ್ತಂಬರಿ ಬೀಜ ಹಾಕಬೇಕು. ಜಾಸ್ತಿ ಬೇಡ, ಅಂದರೆ ಇದು ಇಬ್ಬರಿಗೆ ಆಗುವಷ್ಟು ಮಾತ್ರ ಮಾಡ್ತಾ ಇದ್ದೇನೆ ಇಲ್ಲಿ. ಈಗ 2 ಟೊಮೆಟೊದಲ್ಲಿ ಕೂಡ ಜಾಸ್ತಿ ಜನಕ್ಕೂ ಕೂಡ ಮಾಡ್ಬೋದು, ಆದರೆ ಅದಕ್ಕೆ ನೀವು ಖಾರ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ. ಖಾರ ಹುಳಿ ಸ್ವಲ್ಪ ಸೇರಿಸಬೇಕಾಗ್ತದೆ. ಈಗ ಇದಕ್ಕೆ ನಾನು ಹುಳಿ ಹಾಕ್ತಾ ಇಲ್ಲ. ಈಗ ಕೊನೆಯದಾಗಿ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸುವ. ಜೀರಿಗೆ ಸ್ವಲ್ಪ ಸಾಕು, ಒಂದು 1/4 ಚಮಚದಷ್ಟು. ಇದು ಜೀರಿಗೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಈಗ ಕಡಲೆಬೇಳೆ ಕೂಡ ಫ್ರೈ ಆಗಿರ್ತದೆ, ಫಸ್ಟಿಗೆ ಹಾಕಿರ್ತೇವಲ್ಲ ನಾವು ಅದು. ಹಾಗಾಗಿ ಈಗ ಕೊನೆಗೆ ಇದಕ್ಕೆ ಇಂಗಿನ ಹುಡಿ, ಗಟ್ಟಿ ಇಂಗು ಕೂಡ ಆಗ್ತದೆ, ಅದು ಜೀರಿಗೆಗಿಂತ ಸ್ವಲ್ಪ ಮುಂಚೆ ಹಾಕಿದರೆ ಆಯಿತು. ಇಷ್ಟಾದರೆ ಸಾಕು. ಇನ್ನು ಗ್ಯಾಸ್ ಆಫ್ ಮಾಡಿ ಇದು ತಣಿದ ಮೇಲೆ ಇದನ್ನೀಗ ಹುಡಿ ಮಾಡಿ ತರಬೇಕು. ಇದೀಗ ನೋಡಿ ಹುಡಿಯಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಅಂದರೆ ಇದು ಸ್ವಲ್ಪ ಇರೋದಿಲ್ಲ ಅಷ್ಟೇ ಹುಡಿ ಆಗೋದು, ಜಾಸ್ತಿ ಆಗೋದಿಲ್ಲ. ಹೀಗೆ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನೀಗ ತೆಗೆದೊಂದು ಪ್ಲೇಟಿಗೆ ಹಾಕಿ ತಣಿಲಿಕ್ಕೆ ಬಿಡಬೇಕು. ಈಗ ತಣಿದ ನಂತರ ನೋಡಿ ಸಿಪ್ಪೆ ಸುಲಭವಾಗಿ ಬರ್ತದೆ. ಈಗ ಸಿಪ್ಪೆ ತೆಗೆದ ನಂತರ ಇದನ್ನು ಮಿಕ್ಸಿಗೆ ಹಾಕಬೇಕು. ನಾವು ಹುಡಿ ಮಾಡಿದ ಮಿಕ್ಸಿ ಜಾರಿಗೆ ಅದಕ್ಕೆ ಹಾಕಿ, ಅದನ್ನು ತೊಳೆಯೋದನ್ನು ಏನು ಬೇಡ, ಅದಕ್ಕೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡುವ. ನೋಡಿ, ಇದು ಇಷ್ಟ ಆದರೆ ಸಾಕು. ಇದನ್ನೀಗ ಸಾರು ಮಾಡುವ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕಬೇಕು ತೆಳ್ಳಗೆ ಮಾಡಲಿಕ್ಕೆ. 2 ಟೊಮೆಟೊದಲ್ಲಿ 4 ಜನಕ್ಕೆ ಕೂಡ ಮಾಡ್ಬೋದು, ಆದರೆ ಫ್ರೈ ಮಾಡುವಾಗ ನೀವು ಅದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಖಾರಕ್ಕಾಗಿ. ಮತ್ತು ಹುಡಿ ಮಾಡುವಾಗ ಸ್ವಲ್ಪ ಹುಳಿ ಕೂಡ ಸೇರಿಸಬೇಕಾಗ್ತದೆ. ಅಂದರೆ 2 ಟೊಮೆಟೊದಲ್ಲಿ 4 ಜನಕ್ಕೆ ಮಾಡೋದಾದರೆ ಹುಳಿ ಸ್ವಲ್ಪ ಕಡಿಮೆ ಬೀಳ್ತದೆ. ಹಾಗಾಗಿ ಈಗ ನೋಡಿ, ಹುಡಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನಾವು ಹುಡಿ ಮಾಡಿಟ್ಟಂಥ ಮಸಾಲೆ ಪದಾರ್ಥ ಎಲ್ಲ ಉಂಟಲ್ಲ, ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ತೆಳ್ಳಗೆ ಆಗಿದೆ. ಇನ್ನೂ ಕೂಡ ತೆಳ್ಳಗೆ ಬೇಕಾದರೆ ಮಾಡ್ಬೋದು ಇದನ್ನು. ನೋಡಿ, ದೇವಸ್ಥಾನದಲ್ಲೆಲ್ಲ ಹೀಗೆ ಇಷ್ಟು ತೆಳ್ಳಗಿರ್ತಲ್ಲ, ಎಂಥ ಹೋಳು ಕೂಡ ಇರೋದಿಲ್ಲ ಸಾರು, ಆದರೆ ಎಷ್ಟು ಪರಿಮಳ ಮತ್ತು ರುಚಿಯಾಗಿರ್ತಲ್ಲ, ಹಾಗೆ ಆಗ್ತದೆ ಇದು ಕೂಡ. ನೋಡಿ, ಈಗ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಅಂದರೆ ಇದನ್ನು ಕುದಿಲಿಕ್ಕೆ ಬಿಡುವ. ಬೆಲ್ಲ ಕೂಡ ಹಾಕಬೇಕು. ಬೆಲ್ಲ ಅಂದರೆ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಅದು ಟೇಸ್ಟ್ ಒಳ್ಳೆ ಬರ್ತದೆ. ದೇವಸ್ಥಾನದಲ್ಲೆಲ್ಲ ನೋಡಿ ನೀವು, ಸ್ವಲ್ಪ ಸಿಹಿ ಕೂಡ ಸಿಗ್ತದೆ ನಮಗೆ ತಿನ್ನುವಾಗ, ಊಟ ಮಾಡುವಾಗ ಗೊತ್ತಾಗ್ತದಲ್ಲ. ಸಿಹಿ, ಹುಳಿ, ಖಾರ ಎಲ್ಲ ಹದವಾಗಿ ಬೆರೆದು ಟೇಸ್ಟ್ ಆಗಿರ್ತದೆ. ನೋಡಿ, ನಾನಿಲ್ಲಿ ನೋಡಿ ಇಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಇದು ಸಾರು
ಬೆಳ್ತಿಗೆ ಅನ್ನೋದೊಂದಿಗೆ ವೈಟ್ ರೈಸಿಗೆ ಹೇಳಿ ಮಾಡಿಸಿದ್ದು ತುಂಬ ಸೂಪರ್ ಆಗ್ತದೆ. ಆದರೆ ಕುಚ್ಚಲಕ್ಕಿಗೆ ಕೂಡ ಆಗ್ತದೆ. ನಾವು ಹಬ್ಬದ ದಿವಸ ಎಲ್ಲ ತುಂಬ ತರಕಾರಿ ಎಲ್ಲ ಮಾಡ್ತೇವಲ್ಲ ಬೇರೆ ಬೇರೆ, ಆಗ ಈ ಸಾರು ಕುಡಿದ್ರೆ ಒಳ್ಳೆಯದಾಗ್ತದೆ. ಆಗೋದಿಲ್ಲ ಅಂತೇಳಿ ಏನಿಲ್ಲ, ಆದರೆ ಬೆಳ್ತಿಗೆ ಅಕ್ಕಿಗೆ ತುಂಬ ಒಳ್ಳೆಯದಾಗ್ತದೆ. ನೋಡಿ ಈಗ ಕುದಿ ಬರ್ತಾ ಉಂಟು, ಇಷ್ಟಾದರೆ ಸಾಕು. ಈಗ ಇನ್ನು ಇದಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಏನಾದರೂ ಇದ್ದರೆ ಹಾಕಿ. ಈಗ ಊಟಕ್ಕೆ ರೆಡಿ. ಇನ್ನು ಕಾಯೋದು ಬೇಡ, ಅಂದರೆ ಟೊಮೆಟೊ ಕೂಡ ಮುಂಚೆ ಬೆಂದಿರ್ತದಲ್ಲ, ಹಾಗೆ ನೀರು ಸೇರಿಸಿದಕ್ಕೋಸ್ಕರ ನಾವು ಕುದಿಲಿಕ್ಕೆ ಬಿಡಬೇಕಾಗ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದೆ ಅಷ್ಟೇ. ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ, ಮತ್ತು ಹೀಗೆ ಮಾಡುವಿರಿ ನೀವು ಸಾರನ್ನು, ಅಷ್ಟು ಟೇಸ್ಟ್ ಆಗ್ತದೆ. ಇನ್ನೇನು ನವರಾತ್ರಿ ಕೂಡ ಬಂತಲ್ಲ, ಆಗ ತರಕಾರಿ ಎಲ್ಲ ಜಾಸ್ತಿಯಾಗಿ ಮಾಡೋದಲ್ಲ, ಮೀನು ಮಾಡೋದಿಲ್ಲಲ್ಲ, ಆಗ ಒಂದೊಂದಾಗಿ ತರಕಾರಿ ಹೀಗೆ ಟ್ರೈ ಮಾಡ್ತಾ ಹೋಗಿ. ಇಷ್ಟೊತ್ತು ಕಡಲಬರಿ ಬ್ಲಾಗ್ಸ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.